ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಪಟ್ಟಣಂಗೆ ಹೋಗ್ಬಿಡೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಬ್ಯಾಕ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್, ಬ್ರಯನ್ ಲಾರಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಂಡಿಯಾದಿಂದ ಯಾರು ರೂಲ್ ಮಾಡ್ತಾರೆ ಅಂತ ಅಂದ್ರೆ ಫ್ಯೂಚರ್ನ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಅದು ಶುಭ್ಮನ್ ಗಿಲ್ ಅಂತ ಬ್ರಯನ್ ಲಾರಾ ಹೇಳಿದರೆ. ಮತ್ತೊಬ್ಬ ವಿರಾಟ್ ಕೊಹ್ಲಿ ಆಗಿರಲಿ, ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಆಗಿರಲಿ, ಒಂದು ಬ್ಯಾಟಿಂಗ್ ಫೀಲ್ಡ್ ಅಲ್ಲಿ ಒಬ್ರು ಸಿಕ್ಕಾಪಟ್ಟೆ ಹೆಸರು ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇರುವಂತ ಪ್ಲೇಯರ್ ಫ್ಯೂಚರ್ ಅಲ್ಲಿ ಅದು ಯಾರು ಅಂದ್ರೆ ಶುಭ್ಮನ್ ಗಿಲ್ ಅಂತ ಹೇಳಿದರೆ. ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಆಗೋದು ಬೇಡ, ಮತ್ತೊಬ್ಬ ವಿರಾಟ್ ಕೊಹ್ಲಿ ಆಗೋದು ಬೇಡ, ಶುಭ್ಮನ್ ಗಿಲ್ ಆಗಲಿ. ಶುಭ್ಮನ್ ಗಿಲ್ಲು ಎಲ್ಲ ರೆಕಾರ್ಡ್ನು ಕೂಡ ಶಾಟರ್ ಮಾಡಲಿ ಅಂದರೆ ನಾನು ಕೂಡ ಕೇಳ್ಕೊಳ್ಳೋದು. ಯಾಕಂದರೆ ಅವರಲ್ಲಿ ಎಲ್ಲ ಒಂದು ಎಬಿಲಿಟಿ ಅಂತೂ ಖಂಡಿತ ಇದೆ. ಹೆಂಗ್ ಗಿಲ್ಲು ಇವಾಗ ಒಂದು ಸೀರೀಸ್ನ ಬೇರೆ ಕ್ಯಾಪ್ಟನ್ ಗೆದ್ದಿದ್ದಾರೆ, ಫ್ಯೂಚರ್ ಅಂತೂ ಖಂಡಿತ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಶುಭ್ಮನ್ ಗಿಲ್ಲಿಂದ. ಅದನ್ನೇ ಲಾರಾ ಕೂಡ ಹೇಳಿರೋದು. ಅಪ್ಡೇಟ್ ನಂಬರ್ 2, ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ಜಾರ್ಜ್ ಬೇಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಸೆಲೆಕ್ಷನ್ ಕಮಿಟಿಯ ಮೇನ್ ಇವಾಗ ಆಸ್ಟ್ರೇಲಿಯಾಗೆ ಅವ್ರು ಹೇಳ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ ಡೇವಿಡ್ ವಾರ್ನರ್ ನಾವು ನೋಡ್ತಾ ಇಲ್ಲ, ಅವ್ರು ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡೇವಿಡ್ ವಾರ್ನರ್ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಚಾಂಪಿಯನ್ಸ್ ಟ್ರೋಫಿಗೆ ಅವೈಲೇಬಲ್ ಇರ್ತೀನಿ, ಚಾಂಪಿಯನ್ಸ್ ಟ್ರೋಫಿ ನನ್ನ ಲಾಸ್ಟು ಅಂತ ಹೇಳ್ತಾ ಇದ್ದಂಗೆ ಈ ಕಡೆ ಜಾರ್ಜ್ ಬೇಲಿ ಅವರು ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಾಗೋರು ಅವ್ರು ಡೇವಿಡ್ ವಾರ್ನರ್ ನೋಡ್ತಾನೆ ಇಲ್ಲ, ಅವ್ರು ಏನಕ್ಕೆ ಈ ಥರ ಹೇಳಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿರೋದು. ಲಿಟ್ರಲಿ ಒಂಥರ ಅಜೀಬ್ ಆಗುವಂಥ ವಿಚಾರ. ಡೇವಿಡ್ ವಾರ್ನರ್ಗೆ ಅವ್ರು ನಾನು ಅವೈಲೇಬಲ್ ಇದ್ದೀನಿ ಅಂತ ಹೇಳ್ತಾರೆ, ಇವ್ರು ನಾನು ಸೆಲೆಕ್ಟೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಡೇವಿಡ್ ವಾರ್ನರ್ ಒಂದ್ಸಲ ರಿಟೈರ್ ಆಗಿದ್ರು. ಸೊ ಆ ರಿಟೈರ್ಮೆಂಟಲ್ಲೇ ಇದ್ದಿತ್ತು ಅವರೇ ಚೆನ್ನಾಗಿರೋದು. ಇವಾಗ ಇವ್ರು ಈ ಥರ ಹೇಳ್ಬಿಟ್ಟು ನಾನು ಚಾಂಪಿಯನ್ಸ್ ಟ್ರೋಫಿನ ಆಡ್ತೀನಿ, ನನಗೆ ಎಲ್ಲ ಟ್ರೋಫೀಸು ಬಂದಿದೆ, ಚಾಂಪಿಯನ್ಸ್ ಟ್ರೋಫಿ ಒಂದು ಮಾತ್ರ ನಾನು ಇರೋವಂಥ ಟೀಮು ಗೆದ್ದಿಲ್ಲ, ಚಾಂಪಿಯನ್ಸ್ ಟ್ರೋಫಿ ಒಂದು ಗೆದ್ದುಬಿಟ್ರೆ ನನ್ನ ಕೆರಿಯರ್ ಫುಲ್ಫಿಲ್ ಆಗೋಗ್ಬಿಡುತ್ತೆ ಅಂತ ಒಂದು ಆಸೆಯಲ್ಲಿ ಹೇಳಿದ್ರು ಒಂದು ಸ್ಟೇಟ್ಮೆಂಟ್ನ. ಬಟ್ ಇವರು ಈ ಥರ ಅಜೀಬ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಯಾರನ್ನು ಕೂಡ. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಟೈರ್ಮೆಂಟ್ ಬಗ್ಗೆ. ಇವಾಗ T20 ಫಾರ್ಮೆಟ್ ಇದೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ಜಡೇಜಾ ಅವರೆಲ್ಲ ರಿಟೈರ್ಮೆಂಟ್ ಕೊಟ್ಟಿದ್ದಂತೂ ಆಯಿತು. ಸೊ ಇವರಿಗೆಲ್ಲ ಒಂಥರ ಕ್ವಶನ್ ಅಂತೂ ಕೇಳ್ತಾನೆ ಇರ್ತಾರೆ, ಆ ಫಾರ್ಮೆಟಲ್ಲಿ ಯಾವಾಗ ರಿಟೈರ್ ಆಗ್ತೀರಾ, ಈ ಫಾರ್ಮೆಟಲ್ಲಿ ಯಾವಾಗ ರಿಟೈರ್ ಆಗ್ತೀರಾ, ಅದು ಇದು ಅಂತೆಲ್ಲ. ಇವಾಗ ಒಂದು ಕ್ವಶನ್ ಬಂದಾಗ ರೋಹಿತ್ ಶರ್ಮಾ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದ್ದು ಲಾಂಗರ್ ಫಾರ್ಮೆಟ್ನ ರಿಟೈರ್ ಆಗೋದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಸಹ ಮಾಡಿಲ್ಲ, ನಾನು ಇನ್ನೂ ಸಿಕ್ಕಾಪಟ್ಟೆ ಆಡೋದು ಬಾಕಿ ಇದೆ ಲಾಂಗರ್ ಫಾರ್ಮೆಟ್ನ ಅನ್ನೋ ಥರ ಹೇಳಿದ್ದಾರೆ. ಅವ್ರು ಯೋಚನೆ ಮಾಡಿಲ್ಲ ಅಂದರೆ ಪದೇ ಇದನ್ನು ಫಾರ್ ದ ಫಸ್ಟ್ ಟೈಮ್ ಹೋಗಿ ಕೇಳ್ತಾರೆ ಅದೆಲ್ಲ. ಬಟ್ ಇವಾಗ T20 ಫಾರ್ಮೆಟಿಂದ ರಿಟೈರ್ ಆಗಿದ್ರಲ್ಲ, ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಯಾವಾಗ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ಸ್ ಇದೆ, ಕಂಪ್ಲೀಟ್ ರಿಟೈರ್ಮೆಂಟ್ ಪ್ಲಾನ್ಸ್ ಇದೆ ಅಂತ ಕ್ವಶನ್ ಕೇಳಿದಾಗ ಅವ್ರು ಈ ಥರ ಹೇಳಿದ್ರೆ ನನ್ನ ಸದ್ಯದ ಮಟ್ಟಿಗೆ ಏನು ಕೂಡ ಯೋಚನೆ ಮಾಡ್ತಿಲ್ಲ, ಫುಲ್ ರಿಟೈರ್ಮೆಂಟ್ ರಿಲೇಟೆಡ್ ಅಂತ. ಸೊ ಪದೇ ಕೇಳೋದು ಚೆನ್ನಾಗಿರೋದಿಲ್ಲ. ಅಪ್ಡೇಟ್ ನಂಬರ್ 4, ಗಂಗೂಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗಂಗೂಲಿ ಅಂತ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದಾರೆ IPL ವಿಚಾರದಲ್ಲಿ ಆಗಿರ್ಬೋದು, ಇವಾಗ ವಿರಾಟ್ ಕೊಹ್ಲಿ ಅವರ ಮ್ಯಾಟರ್ ರಿಲೇಟೆಡ್ ಆಗಿರ್ಬೋದು, ರೋಹಿತ್ ಶರ್ಮಾ ಅವರ ಮ್ಯಾಟರ್ ರಿಲೇಟೆಡ್ ಆಗಿರ್ಬೋದು. ಸೊ ಅವಾಗ ಒಂಥರ ಸಂಚಲನ ಮೂಡಿಸಿದ್ರು 2021 ಟೈಮಲ್ಲೆಲ್ಲ. ಗಂಗೂಲಿ ಅವರು ಪ್ರೆಸಿಡೆಂಟ್ ಬೇರೆ ಆಗಿದ್ರಲ್ಲ BCCI, ಅವಾಗ ಏನೇನೋ ಆಗಿತ್ತು, ವಿರಾಟ್ ಕೊಹ್ಲಿ ಗಂಗೂಲಿ ಕ್ಲಾಶ್ ಅದು ಇದೆಲ್ಲ ಏನೇನೋ ಆಗಿತ್ತು. ಬಟ್ ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ ಮಾಡಿಸಿದ್ದೆ ನಾನು, ವಿರಾಟ್ ಕೊಹ್ಲಿನ ಇಳಿಸ್ಬಿಟ್ಟು ನಾನೇ ಇವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದು, ಇವಾಗ ನನಗೆ ಯಾರು ಕೂಡ ಪ್ರೈಸ್ ಮಾಡ್ತಾ ಇಲ್ಲ, ಅವಾಗ ನನಗೆ ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟಿದ್ರು, ಎಲ್ಲ ಒಂಥರ ಕ್ರಿಟಿಸೈಸ್ ಮಾಡಾಕ್ಬಿಟ್ಟಿದ್ರು ನನಗೆ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ. ಇವತ್ತು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ವರ್ಲ್ಡ್ ಕಪ್ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂದರೆ ನಾನು ಒಂಥರ ಮುಖ್ಯ ಕಾರಣ. ಇವಾಗ ಯಾರು ಕೂಡ ನನಗೆ ಒಂಥರ ಉಗುಳ್ತಾ ಇಲ್ಲ, ನೀನು ಅವತ್ತು ಮಸ್ತ್ ಕೆಲಸ ಮಾಡಿದೆ ಗುರು, ಅವತ್ತು ಚಿಂದಿ ಕೆಲಸ ಮಾಡಿದೆ ಗುರು ಅಂತ ಯಾರು ಸಹ ಹೇಳ್ತಾ ಇಲ್ಲ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಬಟ್ ಎಲ್ಲರೂ ಹೇಳಬೇಕು ನನಗೆ ಅವಾಗ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಯಾವುದು ಇರೋದು ಹೇಳಿಸ್ಕೊಂಡು ಕೇಳಿಸ್ಕೊಳ್ಳುವಂಥದ್ದು ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಗಂಗೂಲಿಯವ್ರು ಏನೋ ಮಾಡಿದ್ರು ಆ ಟೈಮ್ಗೆ ಅದು ನೆಗೆಟಿವ್ ಆಗೇ ಕಾಣಿಸ್ತು, ಯಾಕಂದರೆ ಅದು ನೆಗೆಟಿವ್ ಆಗೇ ಬಿಂಬವಾಗಿತ್ತು. ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರ ವಿಚಾರನೆ ತಗೊಳ್ಳಿ, ಮುಂಬೈ ಇಂಡಿಯನ್ಸ್ದು. ಸೊ ಅದು ಆ ಟೈಮಲ್ಲಿ ನೆಗೆಟಿವ್ ಆಗೇ ಕಾಣಿಸಿರೋದು. ಇನ್ನೊಂದು 1 ವರ್ಷ 2 ವರ್ಷ ಬಿಡ್ತು ಅಂದರೆ ಇದೆಲ್ಲ ಪಾಸಿಟಿವ್ ಆಗೇ ಕಾಣಿಸುತ್ತೆ. ಸೊ ಅದು ಆ ಟೈಮ್ಗೆ ಹಂಗಿತ್ತು, ಈ ಟೈಮ್ಗೆ ಹಿಂಗಿದೆ ಅಷ್ಟೇ. ಆ ಟೈಮಲ್ಲೂ ಕೂಡ ಹೊಗಳ್ಬೇಕಾಗಿತ್ತು ಅಂತ ಅನ್ನೋದು ಸಿಕ್ಕಾಪಟ್ಟೆ ತಪ್ಪು. ಟೈಮ್ ಕಳೆದಂಗೆ ಮ್ಯಾಟ್ರ್ಗಳು ಶಿಫ್ಟ್ ಆದಂಗೆ ಜನ ಕೂಡ ಚೇಂಜ್ ಆಗೇ ಆಗ್ತಾರೆ ಮಗ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿಗೆ ಒಂದು ಮಾತು ಹೇಳಿಲ್ವಂತೆ BCCI ಇವ್ರನ್ನ ಕೋಚ್ ಆಗಿ ತಗೊಬೇಕಾದ್ರೆ. ಯಾಕಂದರೆ ಒಂಥರ ಮೇಯ್ನ್ ಆಗಿರುವಂಥದ್ದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಏನಿದ್ದಾರೆ, ಸೊ ಒಂಥರ ಮೇಯ್ನ್ ಪ್ಲೇಯರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಇರಬೇಕಾದ್ರೆ ಇವರಿಗೆಲ್ಲ ಒಂದೊಂದು ಮಾತು ಹೇಳ್ಬೇಕು, ಫಾರ್ಮಾಲಿಟೀಸ್ಗಾರು ಇವ್ರು ಕೋಚ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಅಂತ ಸಿಕ್ಕಾಪಟ್ಟೆ ಡಿಸ್ಕಸ್ ಆಗ್ತಿತ್ತು. ಬಟ್ ವಿರಾಟ್ ಕೊಹ್ಲಿಗಾಗಲಿ ಯಾರಿಗೇ ಆಗಲಿ ಯಾರು ಕೂಡ ಹೇಳಿಲ್ವಂತೆ. ಇವ್ರು ರೋಹಿತ್ ಶರ್ಮಾ ಜೊತೆಗೆ ಚರ್ಚೆ ಆಗಿರ್ಬೋದು ಗೊತ್ತಿಲ್ಲ, ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿಲ್ವಂತೆ ಗೌತಮ್ ಗಂಭೀರ್ ಅವರು ಕೋಚ್ ಆಗಿ ಬರ್ತಾ ಇದ್ದಾರೆ ಅಂತ. ಮುಂಚೆನೇ ಅವ್ರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಲಿಲ್ವಂತೆ. ಅವರು ಕೂಡ ನಾವು ನೋಡಿದಾಗಲೇ ಅವ್ರಿಗೂ ಕೂಡ ಅಫಿಷಿಯಲಿ ಗೊತ್ತಾಗಿದ್ದು ಇವ್ರು ಕೋಚ್ ಆಗಿದ್ದಾರೆ ಅಂತ. ಸೊ ಏನಕ್ಕೆ ಕೇಳಬೇಕು, ಫಸ್ಟ್ ಆಫ್ ಆಲ್ ವಿರಾಟ್ ಕೊಹ್ಲಿಗೆ ಏನಕ್ಕೆ ಕೇಳಬೇಕು ಇವ್ರು ಕೋಚ್ ಆಗ್ತಾ ಇದ್ದಾರೆ ಅಂತ. ಸೊ
ನನ್ನ ಪ್ರಕಾರ ಸೆಲೆಕ್ಷನ್ ಕಮಿಟಿಯ ನಿರ್ಧಾರ ಅಷ್ಟೇ ಅದು. ವಿರಾಟ್ ಕೊಹ್ಲಿ ಅವರ ನಿರ್ಧಾರ ಆಗಬಾರ್ದು ಅದು. ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಇವ್ರು ಕೋಚ್ ಆಗಬೇಕು ಅವ್ರು ಕೋಚ್ ಆಗಬೇಕು, ಆ ಥರ ಅಲ್ಲ. ಸೆಲೆಕ್ಷನ್ ಕಮಿಟಿ ನಿರ್ಧಾರ ಮಾಡಿದೆ. ಇದು ಡಿಸ್ಕಸ್ ಆಗ್ತಿಲ್ಲ, ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿಲ್ಲ ಅಂತ. ಇದು ಹೇಳೋ ಅಂಥದ್ದೆಲ್ಲ ಏನಿಲ್ಲ, ಕೋಚ್ ನಿರ್ಧಾರ ಮಾಡೋದು ಸೆಲೆಕ್ಷನ್ ಕಮಿಟಿ ಅವರು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದು ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.